ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿರೋದು ಮಹಿಳೆಯರಿಗೆ 2,000 ರೂಪಾಯಿಯಷ್ಟು ಹಣವನ್ನು ಸರ್ಕಾರದಿಂದ ಕೊಟ್ಟರೆ ಒಂದು ಸಂಸಾರವನ್ನು ನೀಗಿಸುವಂಥ ಶಕ್ತಿ ಆ ಮಹಿಳೆಗೆ ಇರ್ತದೆ ಅಂತ ನನ್ನ ಮನಸ್ಥಿತಿಯಿಂದ ಕೊಟ್ಟಿರುವಂಥದ್ದು. ಹಾಗಾಗಿ ಮಹಿಳೆಯರು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರಂಗದಲ್ಲೂ ಮುಂದುವರಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಲಾಷೆ. ಮತ್ತು ಅದಕ್ಕೆ ಪೂರ್ಣ ಪ್ರಮಾಣವಾಗಿ ಸಹಕಾರ ಕೊಡಲಿಕ್ಕೆ ನಮ್ಮ ಸಮಾಜ, ನಮ್ಮ ಸರ್ಕಾರ ಎಲ್ಲವನ್ನೂ ತುಂಬ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡೋದಕ್ಕೆ ಮುಕ್ತವಾಗಿದೆ ಅಂತ ಹೇಳೋದು ತಪ್ಪಾಗಲಾರದು. ನಾನು ಸುಮಾರು ವಿಚಾರಗಳಲ್ಲಿ ನಾನಿವತ್ತೇನಾದರೂ ಈ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಕಾರಣ ಅಂತಂದರೆ ನನಗೆ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಮತ್ತು ನಾನು ಎಜುಕೇಷನ್ ಮುಗಿಸೋರು ನನಗೆ ಮಹಿಳಾ ಶಿಕ್ಷಣದಲ್ಲಿ ನನಗೆ ಹೆಚ್ಚು ನನಗೆ ವಿದ್ಯೆಯನ್ನು ಕೊಟ್ಟಿದ್ದು, ಬುದ್ಧಿಯನ್ನು ಹೇಳ್ಕೊಟ್ಟಿದ್ದು ಅವರುಗಳೆಲ್ಲರೂ ಹಾಕೊಟ್ಟಂಥ ಹಾದಿಯಲ್ಲೇ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿರೋದಕ್ಕೆ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಮಹಿಳೆಯರನ್ನ ನಾವೆಲ್ಲರೂ ಒಂದು ತಾಯಿಯ ಸ್ಥಾನದಲ್ಲಿ ಬಹಳ ಸುಂದರವಾಗಿ ರಂಗೋಲಿಯನ್ನ ಬಿಡಿಸಿದ್ರಿ. ಅದರಲ್ಲಿ ಸ್ವಲ್ಪ ನಾವು ಜಡ್ಜಸ್ ಏನು ಮಾಡಿದ್ದಾರೆ ಅಂದರೆ ಫಿನಿಶಿಂಗು ನೋಡ್ತಾರೆ, ಕಲರ್ ಕಾಂಬಿನೇಷನ್ ನೋಡ್ತಾರೆ, ಡಿಸೈನ್ ಎಷ್ಟು ಕಷ್ಟವಾಗಿದೆ, ಎಷ್ಟು ಈಸಿ ಆಗಿದೆ, ಫ್ರೀ ಹ್ಯಾಂಡ್ಸಾ ಏನು ಅಂತ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಬಿಡಿಸಿದ್ರಿ. ಅದರಲ್ಲಿ ಕೆಲವರಿಗೆ ಮಾತ್ರ ಬಹುಮಾನ ಬಂದಿದೆ. ಎಲ್ಲರೂ ಬಹುಮಾನಿತಾರೆ. ನೀವು ರಾಜಶ್ರೀ ರಮೇಶ್, ಪಾರ್ಟಿಸಿಪೇಷನ್ ಇದೆ ನೆಕ್ಸ್ಟ್ ಅಡಿಗೆ ಸ್ಪರ್ಧೆ, ಬೆಂಕಿರಂಜಿತ ಅಡಿಗೆ ಸ್ಪರ್ಧೆ. ನಾಗಮಣಿ ವಿರೂಪಾಕ್ಷ ಫಸ್ಟ್ ಪ್ಲೇಸ್, ಕುಸುಮಾ ಸೆಕೆಂಡ್ ಪ್ಲೇಸ್, ರಾಧಿಕಾ ಪ್ರಕಾಶ್ ಸ್ಪರ್ಧೆ, ಧನುಶ್ರೀ ಫಸ್ಟ್ ಪ್ಲೇಸ್, ಥರ್ಡ್ ಪ್ಲೇಸ್ ಲೀಲಾವತಿ. ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಮತ್ತೊಮ್ಮ ಒಂದು ಭಾರತೀಯ ಸಾಂಪ್ರದಾಯಿಕ ವಿವಿಧ ವೇಷಭೂಷಣ ಸ್ಪರ್ಧೆಗೆ ನಿರ್ಣಾಯಕ ನಾಯಕರಾಗಿ ಆಗಮಿಸಿರುವಂತಹ ಪೂರ್ಣಿಮಾ ಅವರು, ಪವಿತ್ರ ಅವರು, ವಿದ್ಯಾ ಅವರು, ಪವಿತ್ರ ಅವರು ಜೋರಾದ ಚಪ್ಪಾಳೆ ಕೊಡಬೇಕು. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ತನುಮನಧನಗಳನ್ನು ಸಮರ್ಪಿಸಿದ್ದಾರೆ ಅನ್ನೋರು ಅವರಿಗೆ ತಾಯಿ ಚಾಮುಂಡೇಶ್ವರಿ ಅನುಗ್ರಹವು, ಭಾರತ ಮಾತೆಯ ಅನುಗ್ರಹ ಈ ಸಂದರ್ಭದಲ್ಲಿ ನಾವು ಚಪ್ಪಾಳೆ ಮೂಲಕ ಪ್ರಾರ್ಥಿಸೋಣ. Audio Jungle.